ಅನ್ನಪ್ರಸನ್ನ ಮಾಡಿಸಿದ ವಿಡಿಯೋ ಹಾಕಿ ಸೌಮ್ಯ ಅಂತ ತುಂಬ ಜನ ಕೇಳ್ತಾನೆ ಇದ್ರಿ. ಸ್ವಲ್ಪ ಲೇಟ್ ಆಯಿತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು. ಆ್ಯಂಡ್ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ನಾನು ಈ ವ್ಲಾಗಲ್ಲಿ ಕೊಡ್ತೀನಿ. ಮಾರ್ನಿಂಗ್ ಒಂದು 9 ಗಂಟೆ ಅಷ್ಟರಲ್ಲಿ ಟೆಂಪಲ್ ಹತ್ರ ಹೋಗಬೇಕಿತ್ತು. ಹಾಗಾಗಿ ನಾವು ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಮನೆಯಲ್ಲೂ ಕೂಡ ಪೂಜೆ ಮುಗಿಸಿ ಹೊರಡ್ತಾ ಇದ್ದೀವಿ. ವಿಹಮಗೆ ನೋಡಿ ಬಳೆ ಹಾಕೋದಕ್ಕೂ ಕೂಡ ಟೈಮ್ ಸಿಗಲಿಲ್ಲ. ಹಾಗಾಗಿ ಬಳೆನ ನಾನು ಕ್ಯಾರಿ ಮಾಡಿದ್ದೀನಿ ಅಲ್ಲೇ ಹಾಕೋಣ ಅಂತ. ಯಾರಾದರೂ ಅನ್ನಪ್ರಸನ್ನ ಮಾಡಿಸೋರಿದ್ರೆ ನಿಜವಾಗ್ಲೂ ನಾನು ಈ ಟೆಂಪಲ್ನ ರೆಕಮೆಂಡ್ ಮಾಡ್ತೀನಿ. ಇದು ಸುಂಕುತ್ಕಟ್ಟೆಲಿರೋದು ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂತ. ನೀವು ಗೂಗಲ್ ಮಾಡಿದ್ರೆ ಆರಾಮಾಗಿ ಸಿಗುತ್ತೆ. ತುಂಬಾ ಏನು ಕನ್ಫ್ಯೂಷನ್ಸ್ ಇರಲ್ಲ. ಅಲ್ಲಿ ಮೈನ್ ರೋಡಲ್ಲೇ ಇದೆ ಟೆಂಪಲ್. ನಾನು ರೆಡಿ ಆಗೋದಕ್ಕೂ ಟೈಮ್ ಇರಲಿಲ್ಲ. ಬೇಗ ಸ್ಯಾರಿ ಉಟ್ಕೊಂಡೆ. ಇದರಲ್ಲಿ ಬೇರೆ ಪ್ಲೇಟಿಂಗ್ ಬೇಗ ಕೂರುತ್ತೆ. ಅಂಡ್ ಈ ಸ್ಯಾರಿ ಲಿಂಕ್ ಎಲ್ಲ ಕೇಳಿದ್ರಿ, ನಾನು ಇದನ್ನ ಆಫ್ಲೈನ್ ಶಾಪಲ್ಲಿ ಪರ್ಚೇಸ್ ಮಾಡಿರೋದು. ಇನ್ನ ಏನೇನು ಕ್ಯಾರಿ ಮಾಡಬೇಕು ಅಂತ ಕೇಳಿದ್ರಿ ಅಲ್ವಾ, ಪೂಜೆ ಐಟಮ್ಸ್ ಬಟ್ಲು ಒಂದು ಸ್ಪೂನ್ ತೊಗೊಂಬರೋದು ಕೇಳಿದ್ರು ಅಷ್ಟೇ. ಪೂಜೆ ಐಟಮ್ಸ್ ನಾವು ಟೆಂಪಲ್ ಹತ್ರ ಹೋದ್ಮೇಲೆ ತಗೊಂಡ್ವಿ. ನಾವು ಸ್ಪೂನ್ ಏನು ಕ್ಯಾರಿ ಮಾಡಿರಲಿಲ್ಲ. ಬಿಕಾಸ್ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ದಂಗೆ ಸ್ಪೂನಲ್ಲಿ ನಾನು ಅವಳಿಗೆ ತಿನ್ಸೋದಕ್ಕೆ ತುಂಬಾನೇ ಭಯ ಪಡ್ತೀನಿ. ಇನ್ನು ಅವಳಿಗೂ ಅಡ್ಜಸ್ಟ್ ಆಗಿಲ್ಲ ಅಲ್ವಾ. ಸೊ ಕೈಯಲ್ಲೇ ತಿನ್ಸೋಣ, ಮೊದಲನೇ ತುತ್ತು ನಮ್ಮ ಕೈಯಲ್ಲೇ ತಿಂದರೆ ಚೆನ್ನಾಗಿರುತ್ತಲ್ವಾ ಅಂತೇಳಿ ನಾನು ಸ್ಪೂನ್ ತಗೊಂಡು ಹೋಗ್ಲಿಲ್ಲ. ಅದೇ ಟೆಂಪಲ್ ಅಲ್ಲೇ ಒಂದ್ ಕಡೆ ಶಿವನ್ ದೇವಸ್ಥಾನ ಅಂಡ್ ಗಣೇಶನ್ ದೇವಸ್ಥಾನ, ಇನ್ನೊಂದ್ ಕಡೆ ಅನ್ನಪೂರ್ಣೇಶ್ವರಿ ತಾಯಿ. ಹೋಗಿ ಪೂಜೆ ಎಲ್ಲ ಆಯ್ತು. ಅಂಡ್ ಫುಡ್ ನಾವೇ ಕ್ಯಾರಿ ಮಾಡ್ಬೇಕಾ ಪಾಪುಗ್ ತಿನ್ಸೋದಕ್ಕೆ ಅಂತ ಕೇಳಿದ್ರಿ ಅಲ್ವಾ. ಇಲ್ಲ, ಅವರೇ ತಗೊಂಡ್ ಬರ್ತಾರೆ. ರೈಸ್ ಐಟಮೇ ತುಂಬಾನೇ ಸ್ವೀಟ್ ಆಗಿತ್ತು. ವಿಹ ನೋಡಿ ಪೂಜಾರನ್ನ ಅಬ್ಸರ್ವ್ ಮಾಡ್ತಾಳೆ. ಅದಾದ್ಮೇಲೆ ನನ್ನ ಫೋನ್ ನ ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡ್ತಾಳೆ. ಅವಳ ಎಕ್ಸ್ಪ್ರೆಷನ್ಸ್ ನಿಜವಾಗ್ಲೂ ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡಿದ್ ನಾನು. ಇನ್ನ ಅಮೌಂಟ್ ಬಗ್ಗೆ ಎಷ್ಟು ಪೇ ಮಾಡಿಸ್ಕೋತಾರೆ ಅಂತ ಕೇಳಿದ್ರಿ ಅಲ್ವಾ. 1000 ರೂಪೀಸ್ ದಕ್ಷಿಣೆ ಅಂತ ಕೊಡ್ಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅಂಡ್ ಅವ್ರ ನಂಬರ್ ಎಲ್ಲ ಕೇಳಿದಿರಿ. ಬೆಟರ್ ನೀವು ಗೂಗಲ್ ಚೆಕ್ ಮಾಡಿ. ಅವ್ರ ಟೆಂಪಲ್ ಸಿಗುತ್ತೆ ಅಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾನು ಸಿಗುತ್ತೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡ್ಬೋದು. ನಾವು ಕೂಡ ಗೂಗಲಲ್ಲಿ ನೋಡ್ಕೊಂಡೇ ಹೋಗಿದ್ದು. ಹೋದ್ಮೇಲೆ ಅವರು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿದ್ದು. ಅವ್ರ ನಂಬರ್ ಪರ್ಮಿಷನ್ ಇಲ್ಲದೆ ಏನಕ್ಕೆ ಶೇರ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ತಾ ಇಲ್ಲ ಅಷ್ಟೇ. ಇನ್ನ ಟೈಮಿಂಗ್ಸ್ ಬಗ್ಗೆ ಎಲ್ಲ ಕೇಳ್ತಿದ್ರಿ. ನಾವು ಮಾಡಿಸಿದ್ದು ಮಾರ್ನಿಂಗ್, ನಮಗೆ ಬರೋದು ಕೇಳಿದ್ದು ಕೂಡ ಮಾರ್ನಿಂಗ್. ಮತ್ತೆ ಇನ್ನ ಯಾವಾಗ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಾವು ಮಾಡಿಸಿದ್ದು ಮೊದಲನೇ ಶ್ರಾವಣ ಶನಿವಾರ. ತುಂಬಾ ಚೆನ್ನಾಗಿರುತ್ತೆ ದಿನ ಅಂತೇಳಿ ಹೋಗಿ ಮಾಡಿಸ್ಕೊಂಡು ಬಂದ್ವಿ. ನಿಜವಾಗ್ಲೂ ವೆಯ್ಟ್ ಮಾಡ್ತಿದ್ದೆ ಯಾವಾಗ ಆಷಾಢ ಮುಗ್ದಿ ಶ್ರಾವಣದಲ್ಲಿ ನಾವು ಈ ಪೂಜೆನ ಮಾಡಿಸ್ತೀವಿ ಅಂತ. ಅಲ್ಲಿ ಎಲ್ಲ ಪೂಜೆನೂ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ಕಾಪಿ ಕಟ್ಟೆ ಅಂತ ಇದೆ. ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಇಲ್ಲಿಗೆ ಬಂದ್ವಿ. ತುಂಬಾನೇ ಸುಸ್ತು ಬೇರೆ ಆಗ್ತಾ ಇತ್ತು. ಅಲ್ಲಿ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ಅಂದಿವೆ ನಾವು ಕ್ಯಾಬಲ್ಲಿ ಹೋಗ್ತಾನೆ ವಿಡಿಯೋ ಎಡಿಟ್ ಮಾಡಿ ಸೇಮ್ ಡೇನೆ ಅಪ್ಲೋಡ್ ಮಾಡಿದ್ದೆ. ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ, ಅಂದ್ರೆ ರೀಲ್ ಫಾರ್ಮೆಟ್ ಅಲ್ಲಿ. ವಿಹಮ ತೊಟ್ಲೆ ನಮ್ಗೆ ಇವಾಗ ಅಷ್ಟು ಯೂಸ್ ಆಗ್ತಿಲ್ಲ. ಸೊ ಸುಮ್ಮನೆ ಹಾಲಲ್ಲಿ ಏನಕ್ಕೆ ಅಂತ ರಂಜಿತ್ ಅದನ್ನ ರಿಮೂವ್ ಮಾಡಿ ಮೇಲೆ ಎತ್ತಿರ್ತಿದ್ದಾರೆ. ಅಂಡ್ ಗಾಳಿಪಟ ಮೂವಿ ನೋಡಿ ಸುಮಾರು ವರ್ಷಗಳೇ ಆಗಿತ್ತು. ಅದನ್ನ ಹಾಕೊಂಡು ನೋಡಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.